ವಿವಿಧ ತಳಿಯ ಭತ್ತಗಳ ಕುರಿತು ಮಾಹಿತಿ ನೀಡುವ ಸಲುವಾಗಿ ಮೈಸೂರಿನಲ್ಲಿ ಆಯೋಜಿಸಲಾಗಿರುವ 2 ದಿನಗಳ ದೇಸಿ ಅಕ್ಕಿ ಮೇಳಕ್ಕೆ ರೋಟರಿ ಕ್ಲಬ್ ಆಫ್ ಮೈಸೂರು ವೆಸ್ಟ್ ಉಪಾಧ್ಯಕ್ಷ ಶ್ರೀಕಾಂತ್ ಕಣವೆ ಚಾಲನೆ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಶ್ರೀಕಾಂತ್ ಕಣವೆ ಸಾಕಷ್ಟು ಜನರಿಗೆ ಇಂತಹ ಭತ್ತದ ತಳಿಗಳ ಮೇಳಗಳ ಬಗ್ಗೆ ಅರಿವಿರುವುದಿಲ್ಲ. ಇಂತಹ ಮೇಳಗಳ ಮೂಲಕ ಆರೋಗ್ಯಪೂರ್ಣವಾದ ಧಾನ್ಯಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಸ್ವಿಗ್ಗಿ ಆಗಲಿ ಝೊಮ್ಯಾಟೊ ಆಗಲಿ ಫುಡ್ ರೆಡಿಯಾಗಿ ಬರ್ತದೆ, ಇಲ್ಲಾಂದ್ರೆ ಬ್ಲಿಂಕಿಟ್ ಅಲ್ಲಿ ಮಾಡ್ತಾರೆ. ಬಟ್ ಅವ್ರಿಗೆ ಎಲ್ಲೂ ಗೊತ್ತಿಲ್ಲ ಅಕ್ಕಿಯಲ್ಲಿ ಬೆಳೀತಾರೆ, ದಿನಸಿ ಇದನ್ನ ಧಾನ್ಯ ಇದನ್ನೆಲ್ಲ ಎಲ್ಲೆಲ್ಲ ಆಗುತ್ತೆ ಅಂತ ಗೊತ್ತೇ ಇಲ್ಲ. ಈ ಥರ ಕಾರ್ಯಕ್ರಮಗಳು ಮಾಡಿದಾಗ ಮಕ್ಕಳುಗಳನ್ನ ಕರ್ಕೊಂಡ್ಬಂದಾಗ ತುಂಬಾನೇ ಅವ್ರಿಗೆ ನಾಲೆಡ್ಜ್ ಬೆಳೀತದೆ, ನಮ್ಮ ಫಾರ್ಮರ್ಸ್ಗೂ ಒಳ್ಳೆಯದಾಗುತ್ತೆ. ಬೆಂಗಳೂರು ನಿವಾಸಿ ನಳಿನಿ, ನಾವು ಪ್ರತಿ ವರ್ಷ ಅಕ್ಕಿ ಮೇಳಕ್ಕೆ ಬರುತ್ತೇವೆ. ನಾನಾ ಬಗೆಯ ಅಕ್ಕಿ ಇಲ್ಲಿ ಸಿಗಲಿದೆ. ಮಧುಮೇಹ ನಿಯಂತ್ರಣಕ್ಕೂ ಪೂರಕವಾದಂತಹ ಅಕ್ಕಿ ಲಭ್ಯವಿದ್ದು ಅದನ್ನು ಎಲ್ಲರೂ ಸೇವಿಸಬಹುದು ಎಂದು ತಿಳಿಸಿದರು. ತುಂಬಾನೇ ಒಳ್ಳೆಯದು. ಅದರಲ್ಲಿ ದೋಸೆನೂ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಉಪ್ಪಿಟ್ಟು ಮಾಡ್ಕೋಬಹುದು, ಪೊಂಗಲ್ ಮಾಡ್ಬೋದು, ಬಿಸಿಬೇಳೆ ಬಾತ್ ತುಂಬಾನೇ ಚೆನ್ನಾಗಿರುತ್ತೆ. ವೆಜಿಟೇಬಲ್ ಪುಲಾವ್ ತರ ಮಾಡ್ಕೋಬಹುದು, ಅದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಈ ರೆಡ್ ರೈಸ್ ಎಲ್ಲ ದೋಸೆಗೂ ಮಾಮೂಲಿ ರೈಸ್ ವೈಟ್ ರೈಸ್ ಯೂಸ್ ಮಾಡೋಕ್ಕಿಂತ ಈ ರೆಡ್ ರೈಸು ಕೆಂಪು ಅರ್ಸಿಗಳು ಸಿಗುತ್ತಲ್ಲ ಅದು ತಗೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸಹಜ ಸಮೃದ್ಧಿ ಸಂಸ್ಥೆಯ ನಿರ್ದೇಶಕ ಕೃಷ್ಣ ಪ್ರಸಾದ್, ಹಳೆ ಮೈಸೂರು ದೇಸಿ ಭತ್ತಗಳ ವೈವಿಧ್ಯಕ್ಕೆ ಹೆಸರುವಾಸಿ. ಹಸಿರು ಕ್ರಾಂತಿಯ ಬಳಿಕ ವೈವಿಧ್ಯತೆಗೆ ಧಕ್ಕೆಯಾಗಿದೆ, ಜನರ ಆರೋಗ್ಯ ಹದಗೆಡುತ್ತಿದೆ ಎಂದರು. ಮತ್ತೆ ಆರೋಗ್ಯವನ್ನ ಮತ್ತು ಅಕ್ಕಿಗಳ ವೈವಿಧ್ಯವನ್ನು ವಾಪಸ್ ತರೋ ಉದ್ದೇಶದಿಂದ 2 ದಿನಗಳ ಅಕ್ಕಿ ಮೇಳವನ್ನು ಆಯೋಜಿಸಿದ್ದೇವೆ. ಈ ಅಕ್ಕಿ ಮೇಳದಲ್ಲಿ 200ಕ್ಕೂ ಹೆಚ್ಚು ಭತ್ತದ ತಳಿಗಳು ಪ್ರದರ್ಶನಕ್ಕೆ ಬಂದಿದೆ ಮತ್ತು ಬಗೆ ಬಗೆಯ ಅಕ್ಕಿಗಳು. ಭತ್ತದ ತಳಿಗಳ ಸಂರಕ್ಷಕ ಸೈಯದ್ ಗಲಿ ಖಾನ್, ಭತ್ತದಲ್ಲಿ ಸಿದ್ಧ ಸಣ್ಣ, ರತ್ನಚೂಡಿ, ಸೇಲಂ ಸಣ್ಣ, HMT, ಕೆಂಪು ಸಣ್ಣ, ರಾಜಮುಡಿ, ಬರ್ಮಾ ಬ್ಲ್ಯಾಕ್ ಸೇರಿದಂತೆ ನಾನಾ ಬಗೆಯ ತಳಿಗಳು ಲಭ್ಯವಿವೆ ಎಂದು ವಿವರಿಸಿದರು. ಮಾರಾಟಕ್ಕೂ ಕೂಡ ತಂದಿದ್ದೀವಿ. ಇಲ್ಲಿ ನೀವು ನೋಡಬಹುದು ಬೇಕಾದಷ್ಟು ತಳಿಗಳು, ಸುಮಾರು 200-300 ತಳಿಗಳನ್ನು ಡಿಸ್ಪ್ಲೇಗೆ ಇಟ್ಟಿದ್ದೀವಿ. ಭತ್ತದ ತಳಿಗಳನ್ನು ನೋಡಲಿಕ್ಕೆ ಜನಗಳಿಗೆ, ಮತ್ತು ಅಕ್ಕಿ ತಳಿಗಳಲ್ಲಿ ಸುಮಾರು ಒಂದು 50-60 ಅಕ್ಕಿ ತಳಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ.